7 ವರ್ಷಗಳ ರಾಜಕೀಯ ವೈರತ್ವ ಇಬ್ಬರ ನಡುವೆ ಕೂಡ ಇತ್ತು. ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಸಾಕಷ್ಟು ದೂರ ಅನ್ನುವಂತ ಇದ್ರು. ಈಗ ಬಿಜೆಪಿ ವಿರುದ್ಧ ಮುನಿಸಿಕೊಂಡಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಮಾಧಾನ ಪಡಿಸೋದಿಕ್ಕೆ ಈಗ ಬಿಜೆಪಿ ಕೂಡ ಮುಂದಾಗ್ತಾ ಇದ್ದಾರೆ. ಮೋದಿ ಸಮಾವೇಶಕ್ಕೆ ಹೋಗಲ್ಲ, ಅವ್ರು ಕರೆಯೋದೂ ಇಲ್ಲ, ನಾನು ಹೋಗೋದೂ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಈಗ ಯಡಿಯೂರಪ್ಪ ಅವರ ಮನವೊಲಿಸಲು ಮುಂದಾಗ್ತಾ ಇದ್ದಾರೆ. ಸಮಾವೇಶಕ್ಕೆ ಶ್ರೀನಿವಾಸ್ ಪ್ರಸಾದ್ ಕರೆತರಲು BSY ಈಗ ಪ್ಲಾನನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ನಾನೇ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ಫ್ಯಾಕ್ಟ್ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ BJP ಸಂಸದರೇ ಇನ್ಫ್ಯಾಕ್ಟ್ ಮೋದಿ ಬರ್ತಾ ಇರುವಂಥ ಸಂದರ್ಭದಲ್ಲೇ ಈಗ ಕಾಂಗ್ರೆಸ್ನತ್ತ ಮುಖ ಮಾಡಿರುವಂಥದ್ದು ಅಥವಾ ಕಾಂಗ್ರೆಸ್ನ ವಾತಾವರಣ ಚೆನ್ನಾಗಿದೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇರ್ಬೋದು. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಸಹಜವಾಗಿ ಒಂದು ಮುಜುಗರದ ಸನ್ನಿವೇಶ. ಈಗ ಸಿದ್ದರಾಮಯ್ಯನವರು ನಿವಾಸಕ್ಕೆ ಹೋಗಿ ಬಂದರು. ಈಗ ಅಖಾಡಕ್ಕೆ BSY ಎಂಟ್ರಿ ಕೊಡ್ತಾ ಇದ್ದಾರೆ. ಬಟ್ ಈಗ BSY ಎಂಟ್ರಿ ಕೊಟ್ಟರೂ ಕೂಡ ಶ್ರೀನಿವಾಸ್ ಪ್ರಸಾದ್ ಮಾತನ್ನು ನೋಡ್ತಾ ಇದ್ದಾರೆ. ಅವರಷ್ಟು ಈಸಿಯಾಗಿ ಕನ್ವಿನ್ಸ್ ಆಗುವಂಥ ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿ BJP ಮುಂದೆ ಇರುವಂಥ ಆಪ್ಷನ್ ಏನು ದಿಲೀಪ್? ಈ ಒಂದು ಪ್ರಯತ್ನ ಇದು ಕೂಡ ತಡವಾಗ್ತಾ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿಬರ್ತಿರುವಂತ ಮಾತುಗಳು. ಯಾಕಂತಂದ್ರೆ ಪ್ರಸಾದ್ ಅವರು ಯಾವಾಗ ಮುನಿಸ್ಕೊಂಡಿದ್ದಾರೆ ಅಂತ ತಿಳಿಯುವ ಸಂದರ್ಭದಲ್ಲಿ ಅವರು ಹೋಗಿ ಭೇಟಿ ಆಗ್ಬೋದಿತ್ತು. ಆದ್ರೆ ಇವರಿಗೂ CM ಅವರು ಭೇಟಿ ಆಗುವವರೆಗೂ ಈ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ BJP ನಾಯಕರು ಮುಂದಾಗ್ಲಿಲ್ಲ. ಈಗ ಯಾವಾಗ CM ಅವರು ಅವ್ರನ್ನ ಭೇಟಿ ಆಗ್ತಾರೆ, ಭೇಟಿ ಆದಂತ ಸಂದರ್ಭದಲ್ಲಿ ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ. ದೂರವಾಣಿ ಸಂಪರ್ಕ ಸೂಕ್ತವಾಗಿಲ್ಲ, ಸರಿಯಾಗಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಅಫ್ಕೋರ್ಸ್ ಯಡಿಯೂರಪ್ಪನವರು ಕೂಡ ಈಗಾಗಲೇ ಮಾತನಾಡ್ತಿದ್ದಾರೆ. ಅವರು ಕೂಡ ನಾನು ಮನವೊಲಿಸ್ತೀನಿ, ಶ್ರೀನಿವಾಸ್ ಪ್ರಸಾದ್ ಯಾವತ್ತೂ BJP ಬಿಟ್ಟು ಹೋಗಲ್ಲ, BJP ಪಕ್ಷ ಅವರ ಪರವಾಗಿದೆ, ಇನ್ಫ್ಯಾಕ್ಟ್ ಅವರ ಶಕ್ತಿ ಕೂಡ BJP ಬೆಳೆಸ್ಕೋಬೇಕಾಗಿದೆ ಅಂತ ಮಾತನ್ನು ಕೂಡ ಹೇಳಿದ್ರು. ಇನ್ಫ್ಯಾಕ್ಟ್ BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಇದೇ ಮಾತನ್ನು ಹೇಳಿದ್ರು. ಅವರು ಕೂಡ ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಗೆ ಅತ್ಯಂತ ಆತ್ಮೀಯರು, ನಮ್ಮ ಶಕ್ತಿ ಕೂಡ ಪಕ್ಷದ್ದು, ಅವ್ರು ಏನೇ ಅಸಮಾಧಾನ ಇದ್ದರೂ ಕೂಡ ಅವರನ್ನು ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅವ್ರ ಸಮಾಧಾನ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ರು. ಒಟ್ಟಿನಲ್ಲಿ ಚಾಮರಾಜನಗರ ಮತ್ತು ಮೈಸೂರಿನ ರಾಜಕಾರಣಿಗ ಹೊಸ ಆಯಾಮವನ್ನು ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಅಫ್ಕೋರ್ಸ್ ದಿಲೀಪ್ ಮತ್ತೆ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ದಿಲೀಪ್, ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. BJP ಮೋದಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಹಾಲಿ ಸಂಸದ ಕಾಂಗ್ರೆಸ್ನಂತ ಮುಖ ಮಾಡಿರುವಂಥದ್ದು ಒಂದು ಮುಜುಗರದ ವಿಚಾರ. ಹೀಗಾಗಿ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದೆ BJP? ಖಂಡಿತವಾಗ್ಲೂ ಇದು ಒಂದು ರೀತಿಯಲ್ಲಿ ತಡವಾಗಿದೆ ಅಂತಾನೆ ಹೇಳ್ಬೋದು ಪ್ರಮೋದ್. ಯಾಕಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಮುನಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಸುಮಾರು 1 ತಿಂಗಳ ಹಿಂದೆನೆ ಗೊತ್ತಾಗಿರುವಂತದ್ದು. ಯಾಕಂತಂದ್ರೆ ಅವರ ಅಳಿಯನಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಅವ್ರನ್ನ ಕರೆದು ಮಾತನಾಡುವ ಅಥವಾ ಅದು ಫೋನ್ ಮೂಲಕ ಮಾತನಾಡುವಂತ ಕೆಲಸವನ್ನ BJP ನಾಯಕರು ಮಾಡಬಹುದಾಗಿತ್ತು. ಆದ್ರೆ ಈವರೆಗೂ ಕೂಡ ಅದನ್ನ ಮಾಡ್ಲಿಲ್ಲ. ಈ ಒಂದು ವಿಚಾರವನ್ನೇ ಎನ್ಕ್ಯಾಶ್ ಮಾಡ್ಕೊಂಡಂತ ಕಾಂಗ್ರೆಸ್ ನಾಯಕರು ಅವ್ರನ್ನ ಪದೇ ಭೇಟಿಯಾಗುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಕೂಡ ಯಾವಾಗ ಮೋದಿ ಸಮಾವೇಶಕ್ಕೂ ಕೂಡ ಕರೆದಿಲ್ಲ ಅನ್ನುವಂತ ವಿಚಾರ CM ಅವ್ರಿಗೆ ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಸ್ವತಃ CM ಅವರೇ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಹೋಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಸಿಂಪತಿ ತೋರಿಸಿ ಅಥವಾ ನೀವು ರಾಜಕಾರಣದಿಂದ ನಿವೃತ್ತಿಯಾಗಿದ್ರು ಕಾಂಗ್ರೆಸ್ ಬಗ್ಗೆ ಮತ್ತೆ ಮಾತಾಡ್ತೀನಿ ದಿಲೀಪ್, ಮತ್ತೆ ಮಾತಾಡ್ತೀನಿ.